ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಸಿಎಂ ಯಾರು ಅಂತ ಹೇಳಿದ್ರೆ ಮೇಡಮ್ ಕುಮಾರಸ್ವಾಮಿ ಹೇಳ್ತಾರೆ ನಾನು ಸಿಎಂ ಆಗಬೇಕು ಅಂತ. ನೀನು ಜಿ ಪೇ ಬರ್ಕೊಟ್ಟಿದ್ದೀವಾ? ಇಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೆಕ್ಸ್ಟ್ ಸಿಎಂ ನಾನೇ ಅಂತ. ನೀನು ಜಿ ಪೇ ಬರ್ಕೊಟ್ಟಿದ್ದೀರಾ? ಅಶೋಕ್ನು ಒಳಗಡೆ ಕುಲ್ತಾನೆ ಹಿಂಗೆ ನಾನು ಸಿಎಂ ಆಗಬೇಕು ಅಂತ. ಅಶೋಕ್ನು BJP ಅಶೋಕ್ನು ಈ ಕಡೆ ಇವರು ಸದಾನಂದ ಯತ್ನಾಳು ನಾನು ಎಲಿಜಿಬಲ್ ಇದ್ದೀನಿ ಅಂತ ಅವನ ಆವಾಜ್ ಆಗ್ತಾನೆ. ನಾನು ಹೇಳೋದಂತ ನಮ್ಗೇನು ಕಡಿಮೆ ಇದೆ? ನಾವ್ಯಾಕೆ ಆಗಬಾರ್ದು? ದೇಶದಲ್ಲಿ ಟೀಮ್ ಆರೋರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಒಬ್ಬ ಆದಿವಾಸಿ ಮಳಿಯಂಗೆ ಕರ್ಕೊಂಬಂದು ದೇಶದ ರಾಷ್ಟ್ರಪತಿ ಈಗ ಮಾಡಿದ್ದೀವಿ ನಾವು. ಒಬ್ಬ ಆದಿವಾಸಿ ಹೆಣ್ಮಗಳು ದೇಶದ ರಾಷ್ಟ್ರಪತಿ ಆಗ್ತಾರೆ. ಟೀಮ್ ಆರೋರು ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಒಬ್ಬ ಕುರಿ ಮೇಯಿಸ್ತಾ ಇದ್ದದ ಜನಾಂಗದವರು ಕರ್ನಾಟಕದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಒಂದು ಐಕಾನ ಮೇಡಮ್. ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಇವಾಗ ಸಿಎಂ ಆಗ್ತೀನಿ ಅಂತ ಯಾವುದೇ ಪಾರ್ಟಿಯವರು ನಿಮ್ಮನ್ನ ಇನ್ವೈಟ್ ಮಾಡಿಲ್ವಾ ಸರ್? ಮೇಡಮ್ ಬಾಂಬ್ ಅಲ್ಲ ಮೇಡಮ್, ಟೈಮ್ ಬಾಂಬ್ ಇದು. ಟೈಮ್ ಬಾಂಬ್ ಕರ್ಕೊಂಡು ಯಾರನ್ನ ಮಡ್ಕೊಂತಾರೆ, ಬ್ಲಾಸ್ಟ್ ಆಗ್ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಹೇಳ್ತಾರಂತೆ ಅವನು ಬಂದರೆ ನಮ್ಮನ್ನೇ ಹೈಜಾಕ್ ಮಾಡಿಬಿಡ್ತಾನೆ. ಕಾಂಗ್ರೆಸ್ ಅವ್ರು ಹೇಳ್ತಾರಂತೆ ಅದು ಹೈಜಾಕ್ ಬಾಂಬ್ ಜಗದೀಶ್ ಕರ್ಕೊಂಬರ್ಬೇಡಿ ಅಂತ ಯಾರು ಹೇಳ್ತಾರಂತೆ. ಬಟ್ ಒಂದಂತೂ ನಿಜ, ಹೋದ್ರೆ ಆಮ್ ಆದ್ಮಿ ಪಾರ್ಟಿ, ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಇದೆ ಕಾಂಗ್ರೆಸ್ಸು. ಒಂದು ದಿವಸ ಕಾಂಗ್ರೆಸ್ನೇ ಹೈಜಾಕ್ ಮಾಡ್ಬಿಡ್ತೀನಿ ಮೇಡಮ್, ಪಾರ್ಟಿನೇ ಹೈಜಾಕು. ಹ್ಞೂ ಮೇಡಮ್, ಕರ್ಕೊಂಡು ಹೋಗಲ್ಲ, ನಾನೇ ಓದ್ತೀನಿ ಮೇಡಮ್, ಹೈಜಾಕ್ ಮಾಡ್ಬಿಡ್ತೀನಿ ಮೇಡಮ್. ಇವ್ರು ಮಾಡಿರೋ ಭ್ರಷ್ಟಾಚಾರ ಫೈಲ್ ನಮ್ಮ ಹತ್ರ ಇದೆ. ಅದೇ ನಿಮ್ಗೆ ಕಾಂಗ್ರೆಸ್ ಅಂದ್ರೆ ಇಷ್ಟ ಅಂತ ಯಾವುದೊಂದು ಇಂಟರ್ವ್ಯೂ ಹೇಳ್ಕೊಳ್ಳಿ. ನನಗೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ನಾನು ಇಲ್ಲಿ ಸಿಎಂ ಆಗ್ಬೇಕು ಮೇಡಮ್. ಅವ್ರಲ್ಲಿ PM ಆಗಬೇಕು, ಇಲ್ಲ ಸಿಎಂ ಆಗಬೇಕು. ಅಲ್ಲಿ ಹುಡುಗಿನೇ ಇರಬೇಕು ಮೇಡಮ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಮುಂದಿನ MLA ಗುರು. ಗೊತ್ತಾಗಿಲ್ಲ ನಿಮ್ಗೆ? ಮೇಡಮ್ ಹೆಣ್ಮಕ್ಳು ಮನೆಯಲ್ಲಿ ವೈಫ್ ಆದವಳು ಹೆಣ್ಮಕ್ಳು, ನೀವು ನೋಡಿ ಮನೆ ಮೇಂಟೈನ್ ಮಾಡ್ತೀರಾ, ಮಗುನ್ ಮೇಂಟೈನ್ ಮಾಡ್ತೀರಾ. ಪರ್ಸನಲ್ ನನ್ಗೆ ಗೊತ್ತಿರೋದೇನೋ ಅಂತಂದ್ರೆ ಆಕಾಶ್ ಅವರ ಬಿಸ್ನೆಸ್ಗಳನ್ನ ಮೇಂಟೈನ್ ಮಾಡ್ತೀರಾ. ನೀವು ಕೂಡ ಆಂಕರ್ ಆಗಿ ಕೆಲಸ ಮಾಡಿ, ಎಷ್ಟು ಕಷ್ಟ ಇದ್ದು ಕೂಡ ನೀವು ನಗ್ನಗ್ತಾ ಬಂದಿದ್ದೀರಾ. ಒಂದು ಹೆಣ್ಮಗಳು ಇಷ್ಟೆಲ್ಲ ಮೇಂಟೈನ್ ಮಾಡೋಳು ಕರ್ನಾಟಕ ಮೇಂಟೈನ್ ಮಾಡಕ್ಕಲ್ವಾ? ನನಗೆ ಪ್ರಿಯಾಂಕಾ ಗಾಂಧಿ ಯಾಕೆ ಇಷ್ಟ ಅಂತ ಹೇಳ್ಬಿಡ್ತೀನಿ. ಅಯೋಧ್ಯೆನಲ್ಲಿ ಒಬ್ಬ ಶೆಡ್ಯೂಲ್ಡ್ ಟ್ರೈಬ್ ಒಬ್ಬ ವ್ಯಕ್ತಿಯನ್ನು, ಸಾಮಾನ್ಯ ವ್ಯಕ್ತಿನ ಕರ್ಕೊಂಬಂದು ಅಯೋಧ್ಯೆನಲ್ಲಿ ಎಲೆಕ್ಷನ್ ನಿಲ್ಲಿಸಿ ಮೇಡಮ್ ಗೆಲ್ಲಿಸ್ಬಿಟ್ಲು ಮೇಡಮ್. ಅಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಒಂಥರ ವರ್ಸ್ಟ್ ಫೆಲೋಸ್ ಇನ್ ಕಾಂಗ್ರೆಸ್ ಮೇಡಮ್. ಪ್ರಿಯಾಂಕಾ ಗಾಂಧಿ ಅಯೋಧ್ಯೆನಲ್ಲಿ BJP ಡಾಮಿನೇಟೆಡ್ ಅಯೋಧ್ಯೆನಲ್ಲಿ ಕಾಂಗ್ರೆಸ್ ಒಬ್ಬ ಸಾಮಾನ್ಯ ಟ್ರೈಬಲ್ ಹುಡುಗನ ನಿಲ್ಲಿಸಿ ಆ ಅಮ್ಮ ಗೆಲ್ಲಿಸಿದಾಳೆ ಅಂತಂದ್ರೆ ಶಿ ಈಸ್ ದ ರಿಯಲ್ ಲೀಡರ್ ಮ್ಯಾನ್. ಶಿ ಡಿಸರ್ವ್ ಟು ಬಿ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಾನೇ ಆಗ್ತೀನಿ, ಬಾಸ್ ಡಿಸೈಡ್ ಮಾಡಿದ್ರೆ ಆಗಲೇಬೇಕು. ನಿಮ್ಮನ್ನು ಯಾರನ್ನೂ ಬಿಡೋದೇ ಇಲ್ಲ. ಆಮೇಲೆ ನಿಮ್ಮದು ವೀಕ್ನೆಸ್ ಏನು ಅದನ್ನು ಹೇಳ್ಬಿಡ್ತೀನಿ. ನೀವು ಮಾಡಿರೋ ಕಾಸೇ ನಿಮ್ಮ ವೀಕ್ನೆಸ್ಸು. ಅದರ ಬ್ಲೂ ಪ್ರಿಂಟ್ ನಮ್ಮ ಹತ್ರ ಇದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ಬೋದು, ಅಮಿತ್ ಶಾ ಹತ್ರ ಇರ್ಬೋದು, ಇಂಟೆಲಿಜೆನ್ಸ್ ಹತ್ರ ಇರ್ಬೋದು, ಅಜಿತ್ ಡೋವಲ್ ಹತ್ರ ಇರ್ಬೋದು, ಜಗದೀಶ್ ಅನ್ನೋ ಡೋವಲ್ ಹತ್ರ ನಿಮ್ಮ ಹಣೆ ಬರ ಇದೆ. ಅದನ್ನೇ ನಾನು ಬಳಸ್ತೀನಿ ಬ್ರಹ್ಮಾಸ್ತ್ರವಾಗಿ, ಬಾಹುಬಲಿಯಾಗಿ ನಿಮ್ಮ ಎದೆ ಮುಂದೆ ನಿಂತ್ಕೊಂತೀನಿ. ಓಡೇತೀರ ನೀವೇ. ಹೈಜಾಕ್ ಅಂತೂ ಮಾಡೇ ಮಾಡ್ತೀನಿ. ನೀವು ಕೊಟ್ಟಿಲ್ಲ ಅಂತಂದ್ರೆ MLC ಮಾಡಿ ಮಿನಿಸ್ಟರ್ ಮಾಡಿದ್ರೆ ಬಚಾವು.